ನಮಸ್ಕಾರ ಸ್ನೇಹಿತರೆ. ದಿನವಿಡೀ ಕೆಲಸ, ಮನೆ, ಕುಟುಂಬ, ಜವಾಬ್ದಾರಿ ಇವೆಲ್ಲದರ ನಡುವೆ ನಮ್ಮ ಮನಸ್ಸು ಕೂಡ ದಣಿಯುತ್ತದೆ. ಆದರೆ ಮಲಗುವ ಸಮಯದಲ್ಲೂ ನಾವು ಮೊಬೈಲ್ ನೋಡುತ್ತಾ, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುತ್ತಾ, ನಾಳೆಯ ಬಗ್ಗೆ ಯೋಚಿಸುತ್ತಾ ಇದ್ದರೆ ಮನಸ್ಸಿಗೆ ವಿಶ್ರಾಂತಿ ಸಿಗುವುದು ಕಷ್ಟವಾಗಬಹುದು. ಆದ್ದರಿಂದ ಮಲಗುವ ಮೊದಲು ಕೆಲವು ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋಣ. ಒಂದು, ಮೊದಲನೆಯದು, ದೇವರನ್ನು ನೆನೆದು ಕೃತಜ್ಞತೆ ಹೇಳಿ. ಮಲಗುವ ಮೊದಲು ಕೆಲವು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ನಂಬಿಕೆಯ ದೇವರನ್ನು ನೆನೆದುಕೊಳ್ಳಿ. ಆ ದಿನ ನಿಮ್ಮ ಜೀವನದಲ್ಲಿ ನಡೆದ ಕನಿಷ್ಠ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಅದು ದೊಡ್ಡ ವಿಷಯವೇ ಆಗಬೇಕೆಂದಿಲ್ಲ. ಮನೆಯವರ ಜೊತೆ ಸಂತೋಷವಾಗಿ ಮಾತನಾಡಿದ್ದು ಆಗಿರಬಹುದು, ಒಳ್ಳೆಯ ಊಟ ಸಿಕ್ಕಿದ್ದು ಇರಬಹುದು, ಕೆಲಸ ಚೆನ್ನಾಗಿ ಮುಗಿದಿದ್ದು ಇರಬಹುದು, ಅಥವಾ ಇಂದು ನೀವು ಆರೋಗ್ಯವಾಗಿದ್ದೀರಿ ಅನ್ನುವುದೇ ಆಗಿರಬಹುದು. ಮನಸ್ಸಿನಲ್ಲಿ ಇದಕ್ಕಾಗಿ ಧನ್ಯವಾದ ಎಂದು ಹೇಳಿಕೊಳ್ಳಿ. ಇಂತಹ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ದಿನದ ಕೊನೆಯಲ್ಲಿ ಮನಸ್ಸನ್ನು ಪಾಸಿಟಿವ್ ವಿಷಯಗಳ ಕಡೆಗೆ ತಿರುಗಿಸಲು ಸಹಾಯ ಮಾಡಬಹುದು. ಎರಡನೆಯದು, ಮಲಗುವ ಮೊದಲು ಮೊಬೈಲ್ಗೆ ಸ್ವಲ್ಪ ವಿರಾಮ ಕೊಡಿ. ಎರಡನೆಯ ಅಭ್ಯಾಸ, ಮಲಗುವ ಸಮಯದ ಮೊದಲು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು. ನಾವು ಇನ್ನೊಂದು ವಿಡಿಯೋ ಮಾತ್ರ ಅಂತ ಶುರು ಮಾಡುತ್ತೇವೆ, ಆದರೆ 1 ವಿಡಿಯೋ 2 ವಿಡಿಯೋ ಅಂತ ಸಮಯ ಹೋಗಿಬಿಡುತ್ತದೆ. ಅದರ ಬದಲು ಮಲಗುವ ಮೊದಲು ಸ್ವಲ್ಪ ಸಮಯ ಫೋನ್ ಅನ್ನು ಬದಿಗಿಡಿ. ಆ ಸಮಯದಲ್ಲಿ ಶಾಂತವಾಗಿ ಕುಳಿತುಕೊಳ್ಳಬಹುದು, ಪ್ರಾರ್ಥನೆ ಮಾಡಬಹುದು, ಪುಸ್ತಕ ಓದಬಹುದು, ಅಥವಾ ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಕೊಡಬಹುದು. ಪ್ರತಿಯೊಬ್ಬರ ರೂಟೀನ್ ಬೇರೆ, ಆದ್ದರಿಂದ ನಿಮಗೆ ಅನುಕೂಲವಾಗುವ ಸಮಯದಿಂದಲೇ ಫೋನ್ ಫ್ರೀ ಪೀರಿಯಡ್ ಶುರು ಮಾಡಿ. ಮೂರನೆಯದು, ನಾಳೆಯ ಚಿಂತೆಯನ್ನು ಕಾಗದಕ್ಕೆ ಹಾಕಿ. ಇದು ತುಂಬಾ ಸರಳವಾದ ಅಭ್ಯಾಸ. ಮಲಗುವ ಮೊದಲು ನಿಮ್ಮ ತಲೆಯಲ್ಲಿ ಓಡಾಡುತ್ತಿರುವ ಕೆಲಸಗಳನ್ನು ಒಂದು ಚಿಕ್ಕ ನೋಟ್ಬುಕ್ನಲ್ಲಿ ಬರೆಯಿರಿ. ಉದಾಹರಣೆಗೆ, ನಾಳೆ ನಾನು ಈ ಕೆಲಸ ಮಾಡಬೇಕು, ಈ ವ್ಯಕ್ತಿಗೆ ಕಾಲ್ ಮಾಡಬೇಕು, ಈ ಬಿಲ್ ಪಾವತಿಸಬೇಕು, ಹೀಗೆ ಬರೆಯಿರಿ. ಇದರಿಂದ ಇದನ್ನು ಮರೆಯಬಾರದು ಅನ್ನುವ ಚಿಂತೆಯನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಓಡಿಸುವ ಬದಲು ನಾಳೆ ನೋಡಲು ಒಂದು ಲಿಸ್ಟ್ ನಿಮ್ಮ ಬಳಿ ಇರುತ್ತದೆ. ನಾಳೆ ಮಾಡಬೇಕಾದ ಕೆಲಸಗಳನ್ನು ಬರೆಯಿರಿ, ಆಮೇಲೆ ನೋಟ್ಬುಕ್ ಮುಚ್ಚಿ. ಇಂದಿನ ದಿನ ಮುಗಿದಿದೆ, ನಾಳೆಯ ಕೆಲಸ ನಾಳೆ ಮಾಡೋಣ ಎಂದು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ಈಗ ಬೋನಸ್ ಟಿಪ್: 1 ನಿಮಿಷ ಶಾಂತ ಉಸಿರಾಟ. ಇನ್ನೊಂದು ಚಿಕ್ಕ ಬೋನಸ್ ಟಿಪ್: ಮಲಗುವ ಮೊದಲು 1 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಇಡಿ. ಮನಸ್ಸಿನಲ್ಲಿ ಬರುವ ಯೋಚನೆಗಳ ಜೊತೆ ಹೋರಾಡಬೇಕಾಗಿಲ್ಲ, ಅವು ಬರಲಿ ಹೋಗಲಿ. ನಿಮ್ಮ ಗಮನವನ್ನು ಮತ್ತೆ ಉಸಿರಿನ ಕಡೆಗೆ ತಂದುಕೊಳ್ಳಿ. ಇದು ರಿಲ್ಯಾಕ್ಸೇಷನ್ಗಾಗಿ ಬಳಸಬಹುದಾದ ಸರಳ ಅಭ್ಯಾಸ. ಹಾಗಾದರೆ ಸ್ನೇಹಿತರೆ, ಇಂದು ರಾತ್ರಿ ಮಲಗುವ ಮೊದಲು ಈ 3 ವಿಷಯಗಳಲ್ಲಿ ಕನಿಷ್ಠ ಒಂದನ್ನಾದರೂ ಪ್ರಯತ್ನಿಸಿ. ದೇವರನ್ನು ನೆನೆದು ಕೃತಜ್ಞತೆ ಹೇಳಿ, ಮೊಬೈಲ್ಗೆ ಸ್ವಲ್ಪ ವಿರಾಮ ಕೊಡಿ, ನಾಳೆಯ ಕೆಲಸಗಳನ್ನು ಬರೆದು ಮನಸ್ಸನ್ನು ಹಗುರಗೊಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಮನೆಯವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಸರಳ, ಉಪಯುಕ್ತ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಧನ್ಯವಾದ.